ಹೆಂಗೈತೋ? ಚೆನ್ನಾಗೈತಾ? ನೆನ್ನೆ ಒಂದು ತಪ್ಪು ಮಾಡಿಬಿಟ್ಟೆ, ನಿನ್ಗೊಂದು ತಂದ್ಬಿಡ್ಬೇಕಾಯ್ತಲ್ವಾ? ನಿನ್ಗೊಂದು ತಂದಿದ್ರೆ ಚೆನ್ನಾಗಿರೋದು. ನೆನ್ನೆ ಟೈಮ್ ಇರಲಿಲ್ಲ, ಹುಡುಗರಿಗೆಲ್ಲ ಏನೇನೋ ತರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಸಡನ್ನಾಗಿ ಸಿಕ್ತು, ತಂದ್ಬಿಟ್ವಿ. ತರಿಸ್ಕೊಡ್ತೀನಿ ಬಿಡಿ. ನಾವೆಲ್ಲ ಚಿಕ್ಕ ಹುಡುಗಿರು ಇರಬೇಕಾದ್ರೆ ಜಾಸ್ತಿ ಆಡ್ತಾ ಇದ್ದಿದ್ದೇನೆ, ದೀಪಾವಳಿ ಬಂತು ಅಂದರೆ ಈ ಗನ್ಗಳಲ್ಲಿ, ಪಟಾಕಿ ಗನ್ಗಳಲ್ಲಿ ರೀಲ್ ಪಟಾಕಿ ಹಾಕ್ಬಿಟ್ಟು ಹೊಡಿತಾ ಇದ್ವಿ. ಆದರೆ ಈಗೇನೆಲ್ಲ ಲೇಟೆಸ್ಟ್ ಡಿಸೈನ್ ಬಂದುಬಿಟ್ಟಿದೆ ಕಣ್ರಿ, ಅದೇನಂತಾನೆ ಗೊತ್ತಿಲ್ಲ. ನೆನ್ನೆ ಮೈಸೂರು ದಸರಾ ಮುಗಿಸ್ಕೊಂಡು, ದಸರಾ ಲೈಟಿಂಗ್ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಯಾರೋ ಒಬ್ರು ಮಾರ್ತಾಯಿದ್ರು. ಏನು ಗನ್ ಇದು ಅಂತ ನೋಡಿದ್ರೆ ಏನೋ ಡಿಫ್ರೆಂಟ್ ಆಗಿತ್ತು. ಗಾಕಿ ಹಿಂಗೆ ಲೋಡ್ ಮಾಡೋದಂತೆ, ಲೋಡ್ ಮಾಡಿ ಇದರಲ್ಲಿ ಪಟಾಕಿ ಹಾಕೋದಲ್ವಂತೆ, ಇದನ್ನು ಬೆಂಕಿ ಕಡ್ಡಿ ಹಾಕೋದಂತೆ. ಸೇಮ್ ಲೋಡ್ ಮಾಡಬೇಕು, ಲೋಡ್ ಮಾಡಿ ಬೆಂಕಿ ಕಡ್ಡಿ ಹಾಕೊಳ್ಳೋದು, ಹೊಡೆಯೋಂಥದ್ದು. ಎನಿ ಟೈಮು ಗನ್ ಇದು. ಒಳ್ಳೆ ಗನ್ನು ಡಿಸೈನ್ ಮಾಡಿದ್ದಾರೆ. ಹಾಗೆ ನಮ್ಮ ಮನೆ ಪಕ್ಕದಲ್ಲಿ ನನ್ನ ಮಕ್ಕಳ ಸ್ನೇಹಿತ ಶಿವು ಅಂಥೇಳಿ ಇದ್ದಾನೆ. ಅವನಿಗೋಸ್ಕರನೇ ತಂದಿದ್ದೀನಿ. ಹೇಳಲಿಲ್ಲ ತಂದಿದ್ದೀನಿ ಅಂಥೇಳಿ, ಸಡನ್ನಾಗಿ ಕರೆದು ಕೊಡ್ತೀನಿ, ನೋಡೋಣ ಏನು ಮಾಡ್ತಾನೆ. ಅವನಿಗೆ ತೋರಿಸ್ತೀನಿ ಗನ್ನು ಹೇಗಿದೆ ಅಂತೇಳಿ, ಏನು ಹೇಳ್ತಾರೆ ನೋಡೋಣ. ನೀನು ಒಂದ್ಸಲ ಹೊಡೆದು ನೋಡಪ್ಪ ಗನ್ನು. ಇದು ಈ ಕಡೆ ಬಂದ್ಬಿಡು. ನಿಮ್ಮ ಅಪ್ಪನ ಹತ್ರ 100 ರೂಪಾಯಿ ಇಸ್ಕೊಡು. ಅಲ್ಲಿ ನನ್ನ ಮೈಸೂರಿಗೆ ನಮ್ಮ ಅಣ್ಣ ಹೋಗೋರೆ, ತರಿಸ್ಕೊಡ್ತೀನಿ. ಮೈಸೂರಲ್ಲಿ ಅವರಂತೆ, ತರಿಸ್ಕೊಡ್ತೀಯಾ? ಇಸ್ಕೊಡ್ತೀಯಾ? ಈಗ ಈಗ ಗನ್ನಿದ್ದೀರಿ ಏನು ಮಾಡಿವೆ? ಚೆನ್ನಾಗದ ಗನ್ನು? ಒಂದು ಕೆಲಸ ಮಾಡು, ನಿನಗೋಸ್ಕರವೇ ತಂದಿದ್ದೀನಿ. ಚೆನ್ನಾಗಿದೇನೋ? ನೋಡು, ಹೊಡೆದು ನೋಡು. ನಿನ್ಗೆ ಸತಾಯಿಸ್ಬೇಕು ಅಂತಾನೆ ಅವಾಗೇ ಕರೆದುಕೊಳ್ಳಲಿಲ್ಲ. ನಿನ್ನೆನೆ ನಿನಗೊಂದು, ನಮ್ಮ ಹುಡುಗರಿಗೊಂದು ಅಂತ ತಂದೆ. ಚೆನ್ನಾಗದಾ? ಹೊಡೆದು ನೋಡು. ಭೇದವಿಲ್ಲ, ಭೂಮಿಯು ಸ್ವರ್ಗವಂತೆ. ನೀನು ನಾನೆಂಬ ಭೇದವಿಲ್ಲ, ಭೂಮಿಯು ಸ್ವರ್ಗವಂತೆ. ಕರುಣೆಯು ವಾತ್ಸಲ್ಯ ಸೌಜನ್ಯವು ಲೋಕಕ್ಕೆ ಜೀವವು. ಏನು ನಮ್ಮ ಮಕ್ಕಳು ಮಾತ್ರ ಸಂತೋಷವಾಗಿದ್ರೆ ಸಾಕ? ಅಕ್ಕಪಕ್ಕ ಇರೋರೆಲ್ಲ ಸಂತೋಷವಾಗಿರೋದು ಬೇಡವಾ? ಸೊ ಎಲ್ಲ ಮಕ್ಕಳು ಸಂತೋಷವಾಗಿರಬೇಕು, ಎಲ್ಲ ಮಕ್ಕಳು ನಗ್ನಗ್ತಾ ಇರಬೇಕು. ಎಲ್ಲರೂ ಸಮಾನತೆಯಿಂದ ಸಂತೋಷವಾಗಿ ನಗ್ನಗ್ತಾ ಚೆನ್ನಾಗಿ ನಮ್ಮ ಮಕ್ಕಳ ರೀತಿಯೇ ನಮ್ಮ ಥರನೇ ಎಲ್ಲರೂ ಬಾಳಬೇಕು, ಎಲ್ಲರೂ ಬದುಕಬೇಕು. ಆ ಉದ್ದೇಶ ಮತ್ತು ಸಮಾಜನ ಜಾಗೃತ ಮಾಡುವಂಥ ಒಂದು ಉದ್ದೇಶ. ಸೊ ಅದನ್ನು ಬಿಟ್ಟು ಬೇರೆ ಯಾವುದೂ ದುರುದ್ದೇಶ ಇಲ್ಲ. ಸೊ ಎಲ್ಲರೂ ಸಂತೋಷದಲ್ಲಿ ಪಾಲ್ಗೊಳ್ಳಿ, ಎಲ್ಲರೂ ಸಂತೋಷದಲ್ಲಿ ತಾವು ಭಾಗಿಯಾಗಿ ಅವರ ಸಂತೋಷನ ನಮ್ಮ ಸಂತೋಷದ ಜೊತೆ ಹಂಚ್ಕೊಳ್ಳುವಂಥದ್ದು, ಮತ್ತು ಬೇರೆ ಕಷ್ಟ ಸುಖಗಳಲ್ಲಿ ಪಾಲ್ಗೊಂಡು ನಾವು ಭಾಗಿಯಾಗುವಂಥದ್ದು ಮಾಡಿದ್ರೆ ಸಮಾಜ ಮತ್ತಷ್ಟು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಧನ್ಯವಾದ.